ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರು ಅಮರ. ಹಿಂದೆ ವಿಡಿಯೋಗಳು ಮಾಡಿದ್ವಲ್ಲ, ಈ ಕ್ಷೇತ್ರ ಬಂದು ನಾವಿರೋ ಕ್ಷೇತ್ರ ಸುವರ್ಣಮುಖಿ. ಕೆಳಗಡೆ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣರು ವಾಸ ಮಾಡ್ತಾ ಇದ್ದಾರೆ ಅಂತ ನಂಬಿಕೆ ಈಗಲೂ. ಏನಕ್ಕೆ ಅಂದರೆ ಇದಕ್ಕೆ ದೊಡ್ಡ ಲಿಂಕ್ ಇದೆ. ಆ ವಿಚಾರ ಪೂರ್ತಿ ನಿಮಗೆ 2ನೇ ಪಾರ್ಟಲ್ಲಿ ಹೇಳ್ತೀನಿ. 2ನೇ ಪಾರ್ಟ್ ಇದೆ ಅಂತ ಭಾಗ 2ರಲ್ಲಿ ಹೇಳ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ತುಂಬ ಅಗೋಚರವಾದಂಥ ರಹಸ್ಯಗಳಿದೆ. ಆ ರಹಸ್ಯಗಳೆಲ್ಲ ನಿಮ್ಗೆ ಹೇಳಬೇಕು ಅಂದರೆ ಎಷ್ಟು ಹೇಳಿದ್ರು ಸಾಲಲ್ಲ. ಮುಂದಕ್ಕೆ ನಾನು ಎಸ್ ಪಿ ಶ್ರೀನಿವಾಸ್ ಅಂತ ಅವ್ರ ಹೆಸರು. ಆಮೇಲೆ ಇಲ್ಲಿ ಆರಾಧ್ಯ ಅಂತ ಒಬ್ರು ಬಂದಿದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಇನ್ನೊಬ್ರು ನಾವು ಚಿಕ್ಕ ಹುಡುಗರು ಇದ್ದಾಗ ಒಬ್ರು ಗುರುಗಳಿದ್ರು. ಮಿಕ್ಕಿದವರೆಲ್ಲ ಬೇರೆ ಕಡೆ ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ಇಲ್ಲಿ ಮುಂಚೆ ನಾವು ಚಿಕ್ಕ ಹುಡುಗರಾಗಿ ಇದ್ದವರು ಗುಟ್ಟಿಗೆರೆಯಲ್ಲಿ ಅವ್ರದ್ದು ಸಮಾಧಿ ಆಗಿದೆ. ಅಲ್ಲಿ ಅಮ್ಮ ಇದ್ದಾರೆ, ಅವ್ರ ಹೆಂಡತಿ ಇವಾಗ ನೋಡ್ಕೊತಾ ಇದ್ದಾರೆ. ಮತ್ತು ನಾವು ಈ ಕ್ಷೇತ್ರಕ್ಕೆ ತುಂಬ ಸಲ ಬಂದು ಹೋಗ್ತಾ ಇದ್ವಿ. ಬೇಜಾರಾಗ್ತಾ ಇತ್ತು. ಏನು ಅಂದರೆ ಡೈಲಿ ದೀಪ ಅಂಟಿಸೋಕ್ಕೆ ಒಬ್ಬ ಇಲ್ವಲ್ಲಪ್ಪ ಇಲ್ಲಿ ಅಂತ ಕೊರಗ್ತಾ ಇದ್ದೆ. ನಮ್ಮ ಕೊರಗು ಆ ಕೂಗು ಭಗವಂತನ ಕೇಳಿಸ್ತೋ ಏನೋ. ನಾವು ಬಂದಾಗೆಲ್ಲ ಒಳಗಡೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು 5 ವರ್ಷ ಪೂಜೆ ನಿಂತೋಗಿತ್ತು ಇಲ್ಲಿ ಸೋಮೇಶ್ವರ. ಇಲ್ಲಿ ಸುವರ್ಣ ಮುಖಿ ಕ್ಷೇತ್ರದ ಸೋಮೇಶ್ವರ ಇದ್ದಾರೆ. ಮತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಇದ್ದಾರೆ. ಒಂದು ಕಲ್ಯಾಣಿ ಇದೆ. ಇಷ್ಟೆಲ್ಲ ಇದೆ, ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಮತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ಯಾರ ಕಣ್ಗೂ ಕಾಣಿಸ್ತಿರೋ ಒಂದು ಜಾಗದಲ್ಲಿ ಒಂದು ಗಿಡಮೂಲಿಕೆ ಇದೆ. ಅದು ಇವಾಗ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಆ ಗಿಡಮೂಲಿಕೆ ಬಂದು ಮಹಾಬಿಲ್ವ ಅಂತ ಹೆಸರು. ನೀವು ಬಿಲ್ವದಲ್ಲಿ ಏಕಬಿಲ್ವ, ತ್ರಿದಳ ಬಿಲ್ವ, ಪಂಚದಳ ಬಿಲ್ವ ಆ ಥರ ಎಲ್ಲ ಇದೆ. ಏಕಬಿಲ್ವ ತುಂಬ ರೇರು. ಅದೇ ಥರ ರೇರಲ್ಲಿ ಇದು ಒಂದು. ನಿಮಗೆ ಶ್ರೀ ಕ್ಷೇತ್ರ ಮಲ್ಲಿಕಾರ್ಜುನ ಅಂತ ಆಂಧ್ರ ಭಾಗದಲ್ಲಿ ಒಂದಿದೆ. ಅಲ್ಲಿ ಈ ಗಿಡ ಯಥೇಚ್ಛವಾಗಿ ಸಿಗುತ್ತೆ. ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ಬೆಳೆಸ್ಕೊಂಡಿದ್ದೀವಿ, ನಮ್ಮ ದೇವಸ್ಥಾನದಲ್ಲಿದೆ ಅಂತೆಲ್ಲ ಹೇಳಿದ್ರಿ. ಅದು ತುಂಬ ಕ್ಷೇತ್ರದಲ್ಲಿ ಆ ಶಿವನ ಸಂಚಾರ ಇರೋ ಕ್ಷೇತ್ರದಲ್ಲಿ ಮಾತ್ರ ಇದಿರುತ್ತೆ. ಅದನ್ನ ನಾವು ಮೊದಲು ಹೇಳಿದ್ವಿ. ಅದರಲ್ಲಿ ಆ ಗಿಡದಲ್ಲಿ ಏನೇನಕ್ಕೆಲ್ಲ ಒಳ್ಳೇದಾಗುತ್ತೆ, ಏನಕ್ಕೆಲ್ಲ ಮಾಡ್ಕೊಬೋದು, ದೇವ್ರಿಗೆ ಪೂಜೆ ಮಾಡ್ಬೋದು. ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಮಾತ್ರ. ಅದು ಯಾರೋ ತೋರಿಸಿ ನಿಮ್ಮ ಕಣ್ಣಿಗೆ ಬಿತ್ತು ಅಂದರೆ ಅಲ್ಲ, ನಿಮಗೆ ಆ ಗಿಡ ಗೋಚರ ಆಗಬೇಕು. ನಿಮ್ಗೆ ಯಾರಿಗೋ ಈ ಥರ ಒಂದು ಇದೆ ಅಂತ ಕೇಳಿರಬೇಕು. ಆವಾಗ ಯಾವಾಗಾದರೂ ಹೋದಾಗ ನಿಮ್ಗೆ ಅದು ಗೋಚರ ಆದರೆ, ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ಆವತ್ತಿಂದ ಒಂದು ಸ್ವಲ್ಪ ಅದೃಷ್ಟ ಚೇಂಜ್ ಆಯಿತು ಅಂತಲೇ ಅರ್ಥ. ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ನಂಬಿಕೆ ಇರಬೇಕು. ಯಾರೋ ತೋರಿಸಿದ್ದನ್ನ ನಾವು ನೋಡ್ಬಿಟ್ಟು ನಮಗೆ ಗೊತ್ತು ಅನ್ನೋ ಅಹಮಲ್ಲ. ಓಕೆನಾ? ಇದು ನಮಗೆ ಕೂಡ ಒಬ್ಬರು ಗುರುಗಳು ತೋರಿಸ್ಕೊಟ್ಟಿದ್ದು. ಇದರಲ್ಲಿ ವಿದ್ಯೆ ಮತ್ತು ಯಂತ್ರವಿದ್ಯೆ ಮತ್ತು ಪೂಜೆಗೆ ಬಳಸಲಾಗುತ್ತೆ. ತೋರಿಸಿ ಈ ಗಿಡ ಹೇಗಿರುತ್ತೆ ಅಂದರೆ ಮಹಾಬಿಲ್ವ. ಇದು ಒಂದು ಕಾಣಿಸ್ತಾ ಇದೆಯಾ? ಈ ಜಾಗದಲ್ಲಿ ಒಂದು ಗಿಡ ಇದಿಲ್ಲಿದೆ. ಹಿಂದೆ ನಾವು ಬಂದಾಗ ಇಲ್ಲಿ ಒಂದು 3 ಗಿಡ ಗೋಚರ ಆಗಿತ್ತು. ಸ್ನೇಹಿತರೊಬ್ಬರು ಇಲ್ಲಿ ನಮಗೆ ತೋರಿಸಿದ್ರು. ನಾವು ಇನ್ನೊಬ್ರು ಸಹಿತ ತೋರಿಸಿದ್ವಿ. ಹಂಗನ್ಬಿಟ್ಟು ನಾವೇ ಫಸ್ಟ್ ಮಾಡಿದ್ದು, ನಾವೇ ಫಸ್ಟ್ ತೋರಿಸಿದ್ದು ಅಂತಲ್ಲ. ನೋಡಿ ಹೆಂಗಿದೆ ಅಲ್ವಾ? ಇದು ಬಂದು 13 ದಳದ ಬಿಲ್ವ. ಇದರಲ್ಲಿ ನಾವು ಹಿಂದೆ ನೋಡಿದ್ದು 18 ದಳದ ಬಿಲ್ವ. ಬಿಲ್ವದಲ್ಲಿ ತುಂಬ ಆಯುರ್ವೇದಿಕ್ ಚಿಕಿತ್ಸೆಗಳು ಮಾಡ್ತಾರೆ. ಮುಂದೆ ಬಿಲ್ವದ್ದೇ ನಮ್ಮ ಡಾಕ್ಟರ್ ಶ್ರೀಧರ್ ಅಂತ ಒಬ್ಬರಿದ್ದಾರೆ. ಅವರು ಹತ್ರ ಮಾತಾಡಿ ಅವರು ಈ ಸಸ್ಯದ ಬಗ್ಗೆನೇ ತುಂಬ ವಿಚಾರಗಳು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಕೆಲವು ಕ್ಷೇತ್ರಗಳು ಹೇಳಿದ್ದಾರೆ. ಅಲ್ಲೆಲ್ಲ ಹೋಗಿ ನಿಮಗೆ ನಮ್ಮ ಕೈಲಾದರೆ ಆ ಬಿಲ್ವಗಳನ್ನೆಲ್ಲ ಪರಿಚಯ ಮಾಡ್ತೀನಿ. ಬಟ್ ಇವತ್ತು ಸಿಕ್ಕಿದ್ದಂಥ ಈ ಮಹಾಬಿಲ್ವದ ಬಗ್ಗೆ ಹೇಳ್ತೀನಿ. ಈ ಮಹಾಬಿಲ್ವ ಏನು ಅಂದರೆ ಸುಖ, ಶಾಂತಿ, ಸಮೃದ್ಧಿ. ನೋಡಿ 18 ಬಿಲ್ವ ಇದೆ. ಇದು 13 ದಳದ್ದು. ಈ ಬಿಲ್ವ ಬಂದು ನಾವು 18 ಬಿಲ್ವ ಆಗುತ್ತೆ. ಇದು ನೀವು ಲೆಕ್ಕ ಹಾಕೊಬೋದು. ಕೆಳಗಡೆಯಿಂದ ಎಣಿಸ್ಕೊಂಡ್ರೆ ಕ್ಲೀನಾಗಿ ಲೆಕ್ಕ ಹಾಕೊಳ್ಳಿ. 13 ದಳ ಇದೆ. ಈ 13 ದಳದ ಬಿಲ್ವ ಶ್ರೀ ಕ್ಷೇತ್ರ ಮಲ್ಲಿಕಾರ್ಜುನಿಗೆ ಶ್ರೇಷ್ಠ, ಸೋಮೇಶ್ವರಕ್ಕೆ ಶ್ರೇಷ್ಠ. ಲಿಂಗಾರ್ಚನೆ ಮಾಡಿದ್ರೆ ಸಕಲ ಪಾಪ ನಾಶ ಮತ್ತು ಪುಣ್ಯ ಲಭಿಸುತ್ತೆ. ಇದನ್ನು ಭಗವಂತನ ಮೇಲಿಟ್ಟು ಕುಬೇರನ್ನ ಪ್ರಾರ್ಥನೆ ಮಾಡಿ ಅದನ್ನು ಅರ್ಚನೆ ಮಾಡೋದ್ರಿಂದ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಒಂದು ಸ್ವಲ್ಪ ಏಳಿಗೆ ಆಗ್ತಾನೆ ಮನುಷ್ಯ ಅಂತ ಕೂಡ ಇದೆ.
ಮಾಡ್ಕೊತಾರೆ. ನಾವು ಕೂಡ ಈ ಕಡೆ ಬಂದಾಗ ಒಂದೇ ಒಂದು ದಳ ಇಷ್ಟು ಮಾತ್ರ ತಗೊಂಡೋಗಿ ನಮ್ಮಲ್ಲಿರೋ ಇರುವಂಥ ಒಂದು ಲಿಂಗಕ್ಕೆ, ಈ ನಂಜುಂಡೇಶ್ವರನಿಗೆ ಅರ್ಪಿಸ್ತೀವಿ. ಇಷ್ಟು ಮಾತ್ರ ತೊಗೊತೀವಿ. ನಿಮ್ಮ ಕಣ್ಣಿಗೆ ಗೋಚರ ಆದರೆ ಯಾವುದೇ ಕಾರಣಕ್ಕೂ ಗಿಡನ ತೊಗೊಬಾರ್ದು, ಇಷ್ಟೇ ತೊಗೊಬೇಕು. ಯಾಕಂದರೆ ಇದು ಉಳಿಸ್ಬೇಕು ನಾವು, ಸ್ವಾರ್ಥದಿಂದ ಕಿತ್ತಾಕಬಾರ್ದು. ದಯವಿಟ್ಟು ನಿಮ್ಗೆ ಯಾರಿಗಾರು ಕಣ್ಣು ಕಾಣಿಸೋ ಆ ಯೋಗ ಇದ್ದವ್ರಿಗೆ ಮಾತ್ರ ಕಾಣಿಸುತ್ತೆ, ಎಲ್ಲರೂ ಕಾಣಿಸಲ್ಲ. ಸರ್ ನಮ್ಮ ಮನೇಲಿದೆ, ನಮ್ಗೇನು ಕಷ್ಟ ಬಂದಿದೆ ಅಂದರೆ ನಿಮ್ಮ ಪೂರ್ವಜನ್ಮದಲ್ಲಿ ನಿಮ್ಮ ಪೂರ್ವಿಕರು ಮಾಡಿರೋದು, ಇಲ್ಲ ನಿಮ್ಮ ಪೂರ್ವಜನ್ಮದ ಪುಣ್ಯನೋ ಇದೆ, ಅದನ್ನು ಹೆಂಗೆ ಬಳಸ್ಕೊಬೇಕು ಅಂತ ಗೊತ್ತಿರಲ್ಲ. ಬಳಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಎಲ್ಲ ಸಕಲ ಏನು ದೋಷಗಳಿಂದ, ದೃಷ್ಟಿಗಳಿಂದ ಎಲ್ಲದರಿಂದನೂ ಬಿಡುಗಡೆ ಹೊಂದ್ತೀರ. ಈಗ ತುಂಬ ಜನಕ್ಕೆ ಕಂಪ್ಲೇಂಟ್ ಇರುತ್ತೆ, ನನ್ನ ಮಗ ತುಂಬ ಕುಡಿತಾನೆ, ನನ್ನ ಮಗ ತುಂಬ ಕೆಟ್ಟ ಅಭ್ಯಾಸ ಎಲ್ಲ ಮಾಡ್ತಾ ಇದ್ದಾನೆ. ಅದು ಮತ್ತಿನದಾಗಿರ್ಬೋದು, ಮುತ್ತಿನದಾಗಿರ್ಬೋದು, ಏನಾದರೂ ಇರ್ಬೋದು. ಕೆಟ್ಟ ಕೆಲಸಗಳು ನಿಮ್ಮ ಮನಸ್ಸಲ್ಲಿ ಅದು ಕೆಟ್ಟ ಕೆಲಸ ಅಂತ ಅನಿಸಿರುತ್ತಲ್ಲ ಅದು. ಆಮೇಲೆ ಹೇಳೋ ಮಾತು ಕೇಳ್ತಾ ಇಲ್ಲ, ಒಳ್ಳೆ ದಾರಿಗೆ ನಡೀತಾ ಇಲ್ಲ, ಚೆಂದಾಗಿ ಓದ್ತಾ ಇಲ್ಲ, ಅವ್ನಿಗೆ ಏಕಾಗ್ರತೆನೇ ಇಲ್ಲ, ಅವನಿಗೆ ಜವಾಬ್ದಾರಿನೇ ಇಲ್ಲ ಅಂತ ಹೆಣ್ಣಾಗಿರಲಿ ಗಂಡಾಗಿರಲಿ ಆ ಥರ ಬೈಕೊಳ್ತಾ ಇದ್ದೀರಾ ಅಂದರೆ ಅದಕ್ಕೊಂದು ತಂತ್ರ ಹೇಳ್ಕೊಡ್ತೀನಿ. ಏನು ಅಂದರೆ, ಈ ಮಹಾಬಿಲ್ವದ ಗಿಡ ಇದೆಯಲ್ವಾ, ನಿಮ್ಮ ಕಣ್ಣಿಗೆ ಗೋಚರ ಆದರೆ, ಇಲ್ಲಾಂದರೆ ಆಗಲ್ಲ. ನಮಸ್ತೆ. ನಮ್ಮ ಕಣ್ಣಿಗೆ ಗೋಚರ ಆದರೆ ಮಾತ್ರ ಈ ಮಹಾಬಿಲ್ವದ ಬೇರು ಯಾವುದಾದ್ರೂ ಗುರುಪುಷ್ಯ ಯೋಗದಲ್ಲಿ ಒಂದು ಒಳ್ಳೆ ಹುಣ್ಣಿಮೆ ದಿವಸ, ಒಂದು ಅಶ್ವಿನಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಆರ್ಧ ನಕ್ಷತ್ರ ಇನ್ನೂ ಶ್ರೇಷ್ಠ. ಆರ್ಧ ನಕ್ಷತ್ರ ಶಿವನ ನಕ್ಷತ್ರ ಅಂತ ಹೇಳ್ತೀವಿ. ಆವತ್ತಿನ ದಿವಸ ತೊಗೊಂಡ್ರು ಒಳ್ಳೇದು. ನಾವು ಹೇಳಿರುವಂಥ ನಕ್ಷತ್ರದಲ್ಲಿ ಇದನ್ನು ತೊಗೊಂಬಂದು ಏನು ಮಾಡ್ತೀರಾ ಅಂದರೆ, ಬಂದು ಇಲ್ಲಿ ಒಂದು ದಿವಸ ಮುಂಚೆನೇ ಬಂದು ಇದಕ್ಕೆ ಪೂಜೆ ಮಾಡಿ ಒಂದು ಕಂಕಣ ಕಟ್ಟಿ ನೀವು ಬೇಡ್ಕೊಬೇಕು. ನಿಮ್ಗೆ ಏನಕ್ಕೆ ಅಂತ, ಏನೇನು ಬೇಕು ಏನೇನಕ್ಕೆ ಅಂತ ಬೇಡ್ಕೊಂಡು ಪೂಜೆ ಮಾಡಿ ನೀವೇನು ಮಾಡಬೇಕು ಅಂದರೆ, ಮಾರನೇ ದಿವಸ ಬಂದು ಇದನ್ನು ಉತ್ತರಕ್ಕೆ ಹೋಗಿರುವಂಥ ಬೇರು, ನೀವು ಇಲ್ಲಿ ಬಂದು ಉತ್ತರ ಯಾವುದು ಅಂತ ನೋಡಿಕೊಂಡು ಉತ್ತರಕ್ಕೆ ಹೋಗಿರೋ ಬೇರನ್ನ ಒಂದು ಸ್ವಲ್ಪ ದೂರದಲ್ಲಿ ಒಂದಷ್ಟಗಲ ಹಳ್ಳ ಮಾಡಿದ್ರೆ, ನೀರು ಹಾಕಿ ಪೂಜೆ ಮಾಡಿ ಭಕ್ತಿಯಿಂದ, ಆ ಉತ್ತರಕ್ಕೆ ಹೋಗಿರೋ ಬೇರು ಒಂದು ಇಷ್ಟುದ್ದ ಸಿಕ್ಕಿದ್ರು ಸಾಕು. ಆ ಇಷ್ಟುದ್ದ ಬೇರನ್ನ ಭಕ್ತಿ ಭಾವದಿಂದ ಇಟ್ಕೊಂಡು ಪೂಜೆ ಮಾಡಿ, ನನಗೆ ಒಲ್ದು ನೀನು ಇದರಲ್ಲಿ ಶಕ್ತಿ ಹಾಗೆ ಉಳಿಸ್ಕೊಂಡಿದ್ದು ಈ ಒಂದು ತಂತ್ರವಿದ್ಯೆಗೆ ನನಗೆ ಸಾಧನೆಗೆ ಮಾಡಿಕೊಡಮ್ಮ ಅಂತ ಕೇಳ್ಕೊಂಡ್ರೆ ಕೊಡ್ತಾಳೆ ತಾಯಿ. ಕೇಳಿ ತೊಗೊಂಡೋಗ್ಬೇಕು. ತೊಗೊಂಡೋಗಿ ಅದನ್ನು ಒಂದು ತಾಯ್ತದಲ್ಲಿ ಹಾಕ್ಬಿಟ್ಟು ಬಿಗಿಯಾಗಿ ಅದಕ್ಕೊಂದು ಜನ್ಮೇಣ ಹಾಕಿ ಬಂದ್ ಮಾಡಿ ದೇವ್ರ ಹತ್ರ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು, ನಿಮ್ಮ ಗುರುಮುಖೇನ ಪ್ರಾಣ ಪ್ರತಿಷ್ಠಾಪನೆ ಏನಾದ್ರು ಮಾಡಿಕೊಂಡು, ನಿಮ್ಮ ತಂದೆ ತಾಯಿ, ನಿಮ್ಮ ಕುಲದೇವರು, ಮನೆ ದೇವ್ರದೆಲ್ಲ ಹೆಸರು ಹೇಳ್ಕೊಂಡು ಇದು ನಂಗೆ ಸಿದ್ಧಿ ಆಗಲಿ ಅಂತ ಅದನ್ನು ನಿಮ್ಮ ಮಕ್ಕಳಿಗಾಗಲಿ ನಿಮಗೆ ಆಗಲಿ ಕಟ್ಕೊಂಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಮನಸ್ಸು ಏಕಾಗ್ರತೆಯಲ್ಲಿ ಇರುತ್ತೆ ಹೊರತು ಆ ಕಡೆ ಈ ಕಡೆ ಅಡ್ಡಾಡಿದ್ದು ಆಡಲ್ಲ. ಒಂದು ಕುದುರೆಗೆ ಹಿಂಗೆ ಕಟ್ಟಿರ್ತಾರಲ್ವಾ, ಆ ರೀತಿ ಒಂದೇ ಕಡೆ ಗುರಿಯಿಂದ ಹೋಗ್ತಾ ಇರ್ತಾರೆ. ಓದಬೇಕು ಅಂತ ಅಂದ್ಕೊಂಡು ಹೋಗಿದ್ರೆ ತುಂಬ ಚೆಂದಾಗಿ ಓದಿ ಪಾಸ್ ಆಗ್ತಾರೆ. ಕೆಲಸ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಅದರಲ್ಲೂ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಈ ದುಶ್ಚಟಗಳನ್ನ ಬಿಡೋದು, ದುಶ್ಚಟಗಳನ್ನ, ಅದು ಡ್ರಿಂಕ್ಸ್ ಆಗಿರಲಿ ಬೇರೆ ಏನಾದರೂ ಆಗಿರಲಿ, ಯಾವುದೇ ದುಶ್ಚಟನ ಬಿಡೋದಾಗಿದ್ರೂ ಕೂಡ ಬಿಡಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡು ಅದನ್ನು ಕಟ್ಟೋದ್ರಿಂದ ಅವರು ಅದರಿಂದ ಬಿಡುಗಡೆ ಹೊಂದ್ತಾರೆ. ಪ್ರತಿ ಸೋಮವಾರ ಕೂಡ ಬಿಲ್ವಾರ್ಚನೆ ಮಾಡಲೇಬೇಕು. ಆ ಥರ ಮಾಡಿಕೊಂಡ್ರೆ ಇದು ಒಳಗಡೆ ಇರುತ್ತೆ. ನೀವು ಬಿಲ್ವಾರ್ಚನೆ ಮಾಡ್ಕೊತಾ ಇದ್ದರೆ ಪರಮಾತ್ಮನ ಆಶೀರ್ವಾದ ಆಗ್ತಾ ಇರುತ್ತೆ. ಆ ಶಿವ ಅವನ್ನ ಏಕಾಗ್ರತೆಯಿಂದ ಹಂಗೆ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ತಂತ್ರಶಾಸ್ತ್ರ. ಇದು ತಮಿಳ್ನಾಡಲ್ಲಿ ನಮಗೊಬ್ಬರು ಗುರುಗಳಿದ್ದಾರೆ. ಆ ಗುರುಗಳಿಂದ ನಾವು ಇದನ್ನು ಕಲ್ತಂಥದ್ದು. ಏನಕ್ಕೆ ನಾವು ಆ ಗುರುಗಳಿಗೆ ಹೆಸರು ಹೇಳ್ಬೋದಲ್ಲ ಅಂತ, ಅವರು ಬಂದು ಹೆಸರು ಹೇಳಿ ಅಂತ ನಮ್ಗೆ ಹೇಳಿಲ್ಲ. ಏನಕ್ಕೆ ಅಂದರೆ ಅವರು ಎಲೆಮರೆ ಕಾಯಾಗಿದ್ದಾರೆ. ಹೇಳಬೇಕು ಅಂತ ನಮಗೆ ಅನಿಸ್ದಾಗ ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡ್ತೀವಿ. ಆ ದಿವಸ ಯಾವ್ದು ಬರುತ್ತೋ ಗೊತ್ತಿಲ್ಲ, ಪರಮೇಶ್ವರನಿಗೆ ಗೊತ್ತು. ಇದು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇನ್ನು ಇದನ್ನು ಸಾಕು, ಇಷ್ಟು ಹೇಳೋಣ, ತುಂಬ ಹೇಳಬಾರ್ದು. ಓಕೆ, ಈ ಥರ ಇದರಲ್ಲಿ ಮಾಡ್ಕೊಬೋದು. ಇದು 13 ದಳದ ಮಹಾಬಿಲ್ವ, ಪರಮೇಶ್ವರನಿಗೆ ತುಂಬ ಪ್ರೀತಿಯಾಗಿರುವಂಥದ್ದು. ಇಷ್ಟು ವಿಚಾರ ಹೇಳಿದ್ದೀವಿ. ಮತ್ತು ಇದು ಪೂರ್ತಿ ತೋರಿಸ್ತೀವಿ ನೋಡಿ. ಮತ್ತು 2ನೇ ಭಾಗದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.